ಇನ್ನು ಕೇರಳ ಮೂಲದ ಇಂಜಿನಿಯರ್ ಸಂದೀಪ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಜಿನಿಯರ್ ಸಂದೀಪ್ಗಾಗಿ ತೀವ್ರಗೊಂಡಿದೆ ಹುಡುಕಾಟ. ಕೇರಳ ಮೂಲದ ಇಂಜಿನಿಯರ್ ನಾಪತ್ತೆಯಾಗಿರುವಂತಹ ಇಂಜಿನಿಯರ್ ಸಂದೀಪ್ಗಾಗಿ ಶೋಧ ಕಾರ್ಯ ಈಗಲೂ ಕೂಡ ಮುಂದುವರಿತಾ ಇದೆ. ಕೇರಳ ಹಾಗೂ ಹರಿಪುರ ಪೊಲೀಸರಿಂದ ತೀವ್ರಗೊಂಡಿದೆ ತನಿಖೆ. ತುಂಗಾ ನದಿ ದಂಡೆಯಲ್ಲಿ ಸಂದೀಪ್ ಬೈಕ್ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ತುಂಗಾ ನದಿಯಲ್ಲಿ ಸಂದೀಪ್ಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ನುರಿತ ಈಜು ತಜ್ಞರಿಂದ ನದಿಯಲ್ಲಿ ಸಂದೀಪ್ಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದ್ದು, ತುಂಗಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದ್ದು, ಆ ಕಾರಣಕ್ಕಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಕೋಯಿಕೋಡ್ ಬಳಿಯ ಮೋಕೆರೆ ನಿವಾಸಿಯಾಗಿರುವಂತಹ ಸಂದೀಪ್ ಚಿಕ್ಕಮಗಳೂರು ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ದಂತಹ ಸಂದೀಪ್ ನಾಪತ್ತೆಯಾಗಿದ್ರು. ಕಳೆದ 4 ದಿನಗಳಿಂದಲೂ ಕೂಡ ನಾಪತ್ತೆಯಾಗಿರುವಂತಹ ಸಂದೀಪ್ ಕೇರಳ ಪೊಲೀಸರಿಗೆ ಹರಿಪುರ ಪೊಲೀಸರು ಸಾಥನ್ನು ಕೊಟ್ಟಿದ್ದು, ಎರಡೂ ಪೊಲೀಸ್ ತಂಡಗಳು ಅಲ್ಲಿ ನದಿಯಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇವೆ. ಚಿಕ್ಕಮಗಳೂರು ಜಿಲ್ಲೆ ಹರಿಪುರ ಸಮೀಪದ ತುಂಗಾ ನದಿ ಇದು. ಆ ನದಿಯ ಬಳಿಯಲ್ಲಿ ಅವರ ಬೈಕ್ ಪತ್ತೆಯಾಗಿತ್ತು. ಈ ಕಾರಣಕ್ಕಾಗಿ ನದಿಯಲ್ಲಿ ಏನಾದರೂ ಈಜೋದಕ್ಕೆ ಹೋಗಿ ಸಾವನ್ನಪ್ಪಿರಬಹುದಾ ಅನ್ನುವಂಥ ಶಂಕೆ ಹಿನ್ನೆಲೆಯಲ್ಲಿ ಅವರ ಮೃತದೇಹಕ್ಕಾಗಿ ಅಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಆದರೆ ಸಂದೀಪ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವರು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದಾರಾ ಅಥವಾ ಅವರಿಗೆ ಬೇರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕಂತೂ ಮಾಹಿತಿ ಇಲ್ಲ. ಆದರೆ ಮುಳುಗಿ ಸಾವನ್ನಪ್ಪಿರಬಹುದಾ ಅನ್ನುವಂಥ ಶಂಕೆಯಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕೋಯಿಕೋಡ್ ಸಮೀಪದ ಬಳಿಯಲ್ಲಿರುವಂತಹ ಮೋಕೆರೆ ನಿವಾಸಿ ಸಂದೀಪ್ ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ರು. ಪ್ರವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ನಾಪತ್ತೆಯಾಗಿರುವಂಥ ಸಂದೀಪ್ಗಾಗಿ ಇತ್ತ ಕೇರಳ ಪೊಲೀಸರು, ಇತ್ತ ಹರಿಪುರ ಪೊಲೀಸರು ಇಬ್ಬರು ಕೂಡ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ತುಂಗಾ ನದಿ ತೀರದಲ್ಲಿ ಅವರ ಈ ಬೈಕ್ ಸಿಕ್ಕಿತ್ತು. ಈ ಕಾರಣಕ್ಕಾಗಿ ಒಳಗಡೆ ಏನಾದರೂ ಸಾವನ್ನಪ್ಪಿರುವಂಥ ಶಂಕೆ ಇರುವಂಥ ಹಿನ್ನೆಲೆಯಲ್ಲಿ ಮುಳುಗು ತಜ್ಞರು, ನುರಿತ ಈಜುಪಟುಗಳು ಎಲ್ಲರೂ ಸೇರಿ ನದಿಯಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಕಳೆದ 4 ದಿನಗಳಿಂದ ಶೋಧ ಕಾರ್ಯ ನಡೀತಾ ಇದ್ರು. ಇಲ್ಲಿವರೆಗೂ ನಾಪತ್ತೆಯಾಗಿರುವಂಥ ಸಂದೀಪ್ ಅವರ ಒಂದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಕ್, ಈಗಲೂ ಕೂಡ ನಾಪತ್ತೆ ಆಗ್ತಿಲ್ಲ ಸಂದೀಪ್ ಅವರ ಸುಳಿವು. ಬೈಕ್ ಮಾತ್ರ ನದಿ ದಂಡೆ ಮೇಲೆ ಸಿಕ್ಕಿದೆ. ಬೈಕ್ ಸಿಕ್ಕಿರೋ ಕಾರಣಕ್ಕಾಗಿ ಅಲ್ಲಿ ಶಂಕೆ ವ್ಯಕ್ತಪಡಿಸಿ ನದಿನಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ ಅಲ್ವಾ ದೀಪಕ್? ಹೌದು ಆನಂದ್, ಕಳೆದ 4 ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. 4 ದಿನಗಳ ಹಿಂದೆ ಅವ್ರ ಬೈಕ್ ಪತ್ತೆ ಆಗಿದೆ. ಕೇರಳ ಮೂಲದ ಇಂಜಿನಿಯರ್ ಸಂದೀಪ್ ಈಗ ನಾಪತ್ತೆ ಆಗಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂದೀಪ್ನ ಹುಡುಕಾಟಕ್ಕಾಗಿ ಈಗ ಪೊಲೀಸರು ತೀವ್ರವಾಗಿ ಶೋಧ ನಡೆಸ್ತಾ ಇರ್ತಕ್ಕಂಥದ್ದು. ಕೇರಳ ಹಾಗೂ ಹರಿಹರಪುರ ಪೊಲೀಸರಿಂದ ತನಿಖೆ ತೀವ್ರವಾಗಿ ನಡೀತಾ ಇದೆ. ತುಂಗಾ ನದಿಯ ದಡದಲ್ಲಿ ಸಂದೀಪ್ ಬೈಕ್ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ನುರಿತ ಈಜು ತಜ್ಞರಿಂದ ನದಿಯಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ತುಂಗಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಸಂದೀಪ್ ಕೇರಳ ರಾಜ್ಯದ ಕ್ಯಾಲಿಕಟ್ ಸಮೀಪದ ಮೋಕೇರಿ ನಿವಾಸಿ ಆಗಿರ್ತಕ್ಕಂಥದ್ದು. ಚಿಕ್ಕಮಗಳೂರು ಪ್ರವಾಸಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ನಾಪತ್ತೆ ಆಗಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಸಂದೀಪ್ ನಾಪತ್ತೆ ಆಗಿದ್ದಾರೆ. ಸದ್ಯ ಈಗ ಕೇರಳ ಪೊಲೀಸರು ಈಗ ಹರಿಹರಪುರಕ್ಕೆ ಭೇಟಿಯನ್ನ ನೀಡಿ ಈಗ ಸಂದೀಪ್ಗಾಗಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಇದಕ್ಕೆ ಹರಿಹರ ಪೊಲೀಸರು ಕೂಡ ಈಗ ಸಾಥನ್ನ ನೀಡಿರ್ತಕ್ಕಂಥದ್ದು. ಸುಮಾರು 34 ವರ್ಷದ ಸಂದೀಪ್ ಚಿಕ್ಕಮಗಳೂರಿನ ಜೈಪುರ, ಕೊಪ್ಪ, ಶೃಂಗೇರಿ ಮಧ್ಯೆ ಹರಿತಕ್ಕಂತಹ ತುಂಗಾ ನದಿ ಏನಿದೆ ಆ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ರು. ಇವರ ಒಂದು ಮೊಬೈಲ್ ಟವರ್ ಲೊಕೇಶನ್ ಅಲ್ಲಿಗೆ ಎಂಡ್ ಆಗಿದೆ. ತದನಂತರ ಅವರ ಮೊಬೈಲ್ ಟವರ್ ಲೊಕೇಶನ್ ಸಹ ಈಗ ಪತ್ತೆ ಆಗ್ತಾ ಇಲ್ಲ. 25ನೇ ತಾರೀಕು ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಇವರ ಟವರ್ ಲೊಕೇಶನ್ ಪತ್ತೆ ಆಗಿರ್ತಕ್ಕಂಥದ್ದು. ಸದ್ಯ ಇವರು ಕೇರಳ ನೋಂದಣಿಯ ಬೈಕ್ ಕೂಡ ಈಗ ಪತ್ತೆ ಆಗಿದೆ. ಇನ್ನು ತುಂಗಾ ನದಿಯ ದಡದಲ್ಲಿ ಒಂದು ಬೈಕ್ ಪತ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದಾರ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ನುರಿತ ಈಜು ತಜ್ಞರನ್ನ ಕರೆಸಿ ಈಗ ಅವರ ಮೃತದೇಹಕ್ಕೆ ಪತ್ತೆಯನ್ನ ಮಾಡ್ತಾ ಇದ್ದಾರೆ. ಆನಂದ್, ಧನ್ಯವಾದ ದೀಪಕ್ ಮಾಹಿತಿಗಾಗಿ.